ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಹೆಲ್ದಿ ಆದಂತಹ ಮಶ್ರೂಮ್ನಿಂದ ಸೂಪನ್ನು ಮಾಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ತುಂಬ ಟೇಸ್ಟಿಯಾಗಿರ್ತದೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೆ ಕೂಡ ಮಶ್ರೂಮ್ ತುಂಬ ಒಳ್ಳೆಯದು. ಮೊದಲಿಗೆ ನಾನಿಲ್ಲಿ 1.5 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೇನೆ. ಇದು ಒಂದು ಸೈಡಲ್ಲಿರಲಿ. ಅಷ್ಟರಲ್ಲಿ ನಾವು ಸೂಪನ್ನು ರೆಡಿ ಮಾಡಿಕೊಳ್ಳುವ. ಚೆನ್ನಾಗಿ ಗಂಟಿಲ್ಲದಂತೆ ಕಾರ್ನ್ಫ್ಲೋರನ್ನು ಕಲಸಿ ಸೈಡಲ್ಲಿ ಇಟ್ಕೊಳ್ಳುವ. ನೆಕ್ಸ್ಟು ಒಂದು ಪಾತ್ರೆ ತಗೊಂಡು, ಒಂದು ತವಾ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡೆ. ಒಂದು ಸಣ್ಣ ತುಂಡು ಬೆಣ್ಣೆ ಇಲ್ಲ ಅಂದರೆ ತುಪ್ಪನ ಹಾಕ್ಕೊಳ್ಬೋದು. ಬೆಣ್ಣೆ ಹಾಕಿದರೆ ಮಶ್ರೂಮ್ ಸೂಪಿಗೆ ತುಂಬ ಚೆನ್ನಾಗಿರ್ತದೆ, ಫ್ಲೇವರು ಹಾಗೆ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳೋದು, ಹಾಗೆ ನೀರುಳ್ಳಿನ ಹಾಕ್ಕೊಳ್ಳೋದು. ಶುಂಠಿ ಬೇಕಾದರೂ ಸೇರಿಸ್ಕೊಳ್ಬೋದು. ಶುಂಠಿ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ನಾನು ಬೆಳ್ಳುಳ್ಳಿನ ಯೂಸ್ ಮಾಡಿದೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಾದರೆ. ನೆಕ್ಸ್ಟ್ ಮಶ್ರೂಮನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಒಂದು 2 ನಿಮಿಷದಲ್ಲಿ ಮಶ್ರೂಮ್ ಚೆನ್ನಾಗಿ ಬೇಯ್ತದೆ. ಇದಕ್ಕೆ ಈಗ ನೀರು ಆ್ಯಡ್ ಮಾಡುವಂಥದ್ದು ಬೇಡ, ಸ್ವಲ್ಪ ಬೇಯಲಿ. ಎರಡು ಮೂರು ನಿಮಿಷದಲ್ಲಿ ಮಶ್ರೂಮ್ ಬೇಯ್ತದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ರುಚಿಯಾದ ಸೂಪ್ ಇದು, ಬೇಗನೆ ಆಗ್ತದೆ ಕೂಡ. ನೈಟ್ ಡಿನ್ನರಿಗೆಲ್ಲ ಮಾಡ್ಕೊಳ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರೆಲ್ಲ ನೈಟ್ ಸೂಪ್ ಕುಡಿಯೋದಾದರೆ ಈ ಥರ ಮಶ್ರೂಮ್ ಸೂಪನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಬೆಂದ ನಂತರ ಇದಕ್ಕೀಗ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ. ಈ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಆಮೇಲೆ ಉಪ್ಪು ನೋಡಿಕೊಂಡು ಹಾಕಬೇಕು, ಎಷ್ಟು ಬೇಕೋ ರುಚಿಗೆ ಅಷ್ಟು. ಆಮೇಲೆ ಸ್ವಲ್ಪ ಸಣ್ಣಕ್ಕೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಳೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಗೆ ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ, ಸ್ವಲ್ಪನೇ ಖಾರ ಸಾಕು ಅಂದರೆ ಸ್ವಲ್ಪ ಹಾಕಿ. ಆಮೇಲೆ ಕೊನೆಯಲ್ಲಿ ಇದು ಕುದಿತಾ ಇರಬೇಕಾದ್ರೆ ನಾವು ಕಲಸಿಟ್ಕೊಂಡಂತಹ ಕಾರ್ನ್ಫ್ಲೋರ್ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದು. ಕಾರ್ನ್ಫ್ಲೋರ್ ಹಾಕಿದ ಕೂಡಲೇ ನೋಡಿ ಚೆನ್ನಾಗಿ ಥಿಕ್ನೆಸ್ ನೋಡಿ ಅದರದ್ದು ದಪ್ಪ ಆಗ್ತದೆ ಸೂಪ್. ಇದು 1 ನಿಮಿಷದ ಕುದೀತಾ ಇದ್ದಾಗಲೇ ನಮ್ಮ ಸೂಪ್ ರೆಡಿ ಆಗ್ತದೆ. ಈಗ ಸೂಪರಾದ ಟೇಸ್ಟಿಯಾದ ಮಶ್ರೂಮ್ ಸೂಪ್ ರೆಡಿ ಆಯಿತು. ಇದನ್ನು ಡಿನ್ನರ್ಗೆ ನಿಮಗೆ ಉಪಯೋಗಿಸ್ಕೊಳ್ಬೋದು. ಡಿನ್ನರ್ ಲೈಟಾಗಿ ಇರಬೇಕಲ್ವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ. ಇದು ಮಶ್ರೂಮಲ್ಲಿ ಒಳ್ಳೆ ವಿಟಮಿನ್ಸ್ ಇದೆ, ಪ್ರೋಟೀನ್ ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ ಮಶ್ರೂಮು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಯೂಟ್ಯೂಬಲ್ಲೂ ನನ್ನ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.